ನನ್ನ ವಿಡಿಯೋಸ್ ಅಂದ್ರೆ ಇಷ್ಟನಾ? ಡೈಲಿ ನೋಡ್ತೀನಿ. ಡೈಲಿ ನೋಡಿ ಫೋನಲ್ಲಿ ಇರ್ತೀನಿ ಅಂತ ನೋಡಕ್ಕೆ. ನಮ್ಮ ಅಪ್ಪ ಯಾವಾಗ ಬಂದಾಗ ನಮಸ್ಕಾರ ನೋಡಿದೆ. ಚೆನ್ನಾಗಿದ್ದೀರಾ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ. ಶಶಿಕಲಾ ಅಮ್ಮ ಇದಕ್ಕೆ ಹೆಂಗ್ ಕೂತಿದ್ಯಾ? ಏನಾಯ್ತು ಇವತ್ತು ನೀನ್ ಮದುವೆ ಆನಿವರ್ಸರಿ ಕುಣಿಬೇಕು ನೀನು. ಗೈಸ್ ನಮ್ಮಮ್ಮ ಗರಂ ಮಾಡ್ಬಿಟ್ಟವ್ರೆ. ಏನಾಯ್ತಮ್ಮ? ಇವತ್ತು ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ ಗೈಸ್. ಇವತ್ತು ಸೆಲೆಬ್ರೇಷನ್ ಮಾಡ್ಬೇಕದ್ನ. ಶಶಿಕಲಾ ನಮ್ಮಮ್ಮ ಮಾಡ್ಬೇಡ ಅಂತ ಅದೇ ಗೈಸ್. ನೆನ್ನೆಯಿಂದನೂ ನಾ ಮಾಡ್ಬೇಕು ಅಂತವ್ನಿ. ಅದಕ್ಕೋಸ್ಕರ ಹಿಂಗ್ ಕೂತಿರ್ಬೇಕು ನಮ್ಮವ್ವ. ಇಷ್ಟ ದಿವಸ ಅಪ್ಪ ಗರಂ ಅಂತ ಕೂತ್ಕೋದಿತ್ತು. ಇವತ್ತು ಇವಳು ಏನಕ್ಕಂದ್ರೆ ನಮ್ಮಮ್ಮ ಹಿಂಗ್ ಮುನ್ಸ್ಕೊಂಡಿರೋದು. ನಿನ್ನೆಯಿಂದನೂ ನಂಗೆ ಆನಿವರ್ಸರಿಗೆ ಇಕ್ಕಳಕ್ಕೆ ಈ ಸೀರೆನ ಹೊಲ್ಸ್ಕೊಬ ಅಂತಿದ್ದು. ನಾನು ಇನ್ನೂ ಹೊಲ್ಸ್ಕೊ ಬಂದಿರಲಿಲ್ಲ. ಇವಾಗ ಹೊಲ್ಸ್ಕೊಬರ ಬೈದವನಿ. ಅದಕ್ಕೆ ಹೊಸಿ ಮುನ್ಸ್ಕೊಬಿಟ್ಟವಳೆ ಶಶಿಕಲಾ ಅನ್ನೋಳು. ಎರಡರಲ್ಲಿ ಯಾವ ಸೀರೆ ಇದೇ ಗೈಸ್? ಅವತ್ತು ನಾನು ಸೀರೆ ತಗೊಟ್ಟಿದ್ದೆ. ಅದೊಂದಿಯಾ ಇದು ಆಮೇಲೆ ನಾಳೆ ನಾಳಿದ್ದು ಕೊಡುವ. ಹಾಯ್ ದೊಡ್ಡಮ್ಮ, ಏನ್ ಮಾಡ್ತಿದ್ವಿ ದೊಡ್ಡವ? ಏನಮ್ಮ ಬೆಲ್ಲಡಮ್ಮ ಸಮಾಚಾರ? ಇವತ್ತು ಅಯ್ಯೋ ನಿಲ್ಸು ದೊಡ್ಡವ. ಇವತ್ತು ನಮ್ಮ ಅಮ್ಮಂದು ನಮ್ಮ ಅಪ್ಪಂದು ಮದುವೆ ಆನಿವರ್ಸರಿ. ನೈಟ್ ಅಡುಗೆ ಮಾಡ್ಬೇಡ ಬಂದ್ಬಿಡ್ಬೇಕು. ಬೆಲ್ಲಡಮ್ಮ ಆಯ್ತಾ? ರಂಜಿತೆಯಲ್ಲಿಯಾ ಗೈಸ್? ಇವತ್ತು ನಮ್ಮ ಅಪ್ಪ ಅಮ್ಮನ ಮದುವೆ ಆನಿವರ್ಸರಿಗೆ ನಮ್ಮ ಜ್ಞಾನವಿ ಜೊತೆಗೆ ಅವ್ರ ಅಜ್ಜಿ ತಾತನೂ ಬರ್ತಾರೆ. ಇವಾಗ ಈ ಬಟ್ಟೆ ಹೊಲಿಯಾಕ ಕೊಡ್ಬೇಕಷ್ಟ. ಕಾವ್ಯಕ ಬಟ್ಟೆ ಇವತ್ತು ಹಾಕೊಂಡೆ 5 ಗಂಟೆ ಒಳಗೆ ಬೇಕು. ಇವಾಗ ಮಟನ್ ತಗೋಬೇಕು. ಮಟನ್ ಮತ್ತೆ ಚಿಕನ್ನು ಎಲ್ಲ ಬರ್ತಾರಲ್ಲ, ಸೊ ಅದಕ್ಕೋಸ್ಕರ. ಅಣ್ಣ 3 kg ಮಟನ್, ಆಮೇಲೆ 3 kg ಮಟನಲ್ಲಿ 1/4 kg ಕೈಮಾ ಕೊಟ್ಬಿಡಿ ಅದ್ರಲ್ಲೇ. ಆಯ್ತಾ? ಲೇಟಾಗಿ ತಗೊಳೋದು. 3 kg ಮಟನ್ ಚೆನ್ನಾಗಿರೋದು ಕೊಡಿ. ನಮ್ಮ ಅಪ್ಪ ಅಮ್ಮನ ಮದುವೆ ಆನಿವರ್ಸರಿಗೆ ಇದು. ಹಾ ಎಷ್ಟು ಕೆಜಿ? 700 ರೂಪಾಯಿ. ಅಯ್ಯಪ್ಪ 650 ಅಲ್ವಾ? ಇಲ್ಲ 700 ರೂಪಾಯಿ. ಸರಿ ಕೊಡಿ ಆಯ್ತು. 3 kg ಗೈಸ್ 700 ರೂಪಾಯಿ ಅಂತೆ 1 kg. ಅಯ್ಯಪ್ಪ ಸರಿ ಆಯ್ತು ಗೈಸ್. ಮಟನ್ ಈಸ್ಕೊಂಡಾಯ್ತು. ಇವಾಗ ಗಟ್ಟಿ ಅಷ್ಟೇ. ಏನ್ರೇ ಮೋಣಿ ನಮ್ ಜ್ಞಾನವಿ ಫ್ರೆಂಡ್ಸು ಗೈಸ್ ಇವರೆಲ್ಲ. ಮೋಣಿ ಏನ್ ತಗೊಳಕ್ ಬಂದಿದೀವಾ? ಹಾ ಹೋಗಂಬುದವಿ ಮಾತಾಡ್ದವ್ರು ನೀನು. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಶಶಿಕಲಾ ತಗೊಂಡ್ಬಂದಿ ಮಟನ್ ಕಣವ. ತರಕ್ ಬರೋದು ತಂದಿದ್ದೆ. ನಮ್ಮ ಅಪ್ಪನ ಹೇಳಿದ್ದು ವಾತನ ಮಾಂಸ. ವಾತದ್ದು kg 700 ರೂಪಾಯಿ ಅಂತೆ. ಡ್ಯಾಡಿ ಎಷ್ಟು ಚೆನ್ನಾಗಿದ್ದಲ್ಲ. ಬೆಳಗ್ಗೆನೆ ಮುಲ್ಕ ಬಿಟ್ಟಿದ್ಯಾ? ಚೆನ್ನಾಗಿಲ್ದೆ ಇದ್ದಪ್ಪ. 700 ರೂಪಾಯಿ ಅಂತೆ 1 kg. ಅಪ್ಪ ಮದ್ವೆ ಆನಿವರ್ಸರಿ ಕಣಪ್ಪ. ಯಾಕಪ್ಪ ಈಗ ಮಲಗಿದ್ಯಾ? ಮೆತ್ತಗ್ ಮಾತಾಡೋ ಮುದ್ದೆ ಒದ್ರ ಜಾಡ್ಸಿ. ಮತ್ತೆ ಯಾಕಪ್ಪ ಏನಾಯ್ತಪ್ಪ? ಏನು ಇಲ್ವಲ್ಲ, ನಾನು ಚೆನ್ನಾಗಿವನಿಲ್ಲ. ಅದಕ್ಕೆ ಏನಾಯ್ತು ಅಂದೆ. ನೋಡಪ್ಪ ಸರಿ ತಿಳಿಬಾರ್ದ? ಇಲ್ಲ ಇಷ್ಟೊತ್ತಿಗೆ ತಿನ್ನಕ್ ನಂದ ಇವನ. ಇನ್ಯಾರು ಮತ್ತೆ ನೀನು ಮನ್ಸ ತಾನೆ? ಮನಸ್ನಾಗ ನೋಡಿ. ಯಾಕೆ ರೆಡಿ? ಏನಾಯ್ತು ರೆಡಿ? ಏನು ಇಲ್ಲ ಕಣಪ್ಪ. ನೋಡಪ್ಪ ಹುಷಾರಾ? ಚೆನ್ನಾಗಿ ನಾನೇನಾಯ್ತು ಹೊಲ್ಕೋಗಿದ? ವಾಕಿಂಗ್ ಮಾಡ್ದ? ಸರಿ ಆಯ್ತು ಮಾಡ್ಬಿಟ್ಟು ಮನಿಕೋ. ಗೈಸ್ ಮೇವು ತಿನ್ಬೇಕು ಇವಾಗ. ಹುಡಿ ಏನ್ ಮಾಡಿದ್ಯಮ್ಮ? ನಿಂಬೆಹಣ್ಣು. ಇನ್ನೂ ಹೊಟ್ಟಿಲ್ ಮೇವು ಮಾಡಿಲ್ಲ ಗೈಸ್. ನಿಂಬೆಹಣ್ಣು ತಗೊಬರ್ಬೇಕಂತೆ ಇವಾಗ. ಸೋಬಕ 2 ನಿಂಬೆಹಣ್ಣು ಚಿತ್ರಾನ್ನ ಮಾಡಕ್ಕೆ. ಮಂಟಲಿ ಇವತ್ತು ಮೇವು ಚಿತ್ರಾನ್ನ ಅಡ್ಗನು ಮಾಡ್ತೀನಿ. ಚಿಕನ್ ಮಟನ್ ಎಲ್ಲ ತಂದ್ಬಿಟ್ಟದ. ನೈಟ್ ಬಾರ್ ಅಂದಿದ್ದ. ಇದಕ್ಕೆ ಬಾ ಸಾಯಂಕಾಲ ಕಣ ಬಾ. ನಮ್ಮ ಮನೇಲಿ ಈಗಲ್ಲ ಬಾ. ಮಿಸ್ ಮಾಡ್ಬೇಯ. ಏನಪ್ಪ ಏನೇನು ಏನ್ ನಮ್ಮ ಅಮ್ಮಂಗ್ ಬೈದಂತೆ? ಏನ್ ನಮ್ಮ ಅಮ್ಮಂಗ್ ಬೈದಂತೆ? ಅಪ್ಪ ಯಾಕಪ್ಪ ಲುಕ್ ಕೊಡ್ತೀವಿ? ಶಶಿಕಲಾ ಏನ್ ಹೇಳಪ್ಪ? ಏನಪ್ಪ ತಾನೆ ರಾಜ್ಕುಮಾರ್ ಏನಪ್ಪಾ? ಒಂದೆಲ್ಲ ಕೊಡಿ ಹೆಂಗೆ ರಾಜ್ಕುಮಾರ್ ಅವ್ರದ್ದು ಕುಂಜಿ ಜಾಗದಲ್ಲ.
ಅಪ್ಪ ಅಂತ ಮಾತಾಡ್ತಾ ಇದೀಯ ನೀನು, ಎಲ್ಲ ಮಾತಾಡಕ್ ನಾಚಿಕೆ ಆಗೋದಿಲ್ವೇನೋ ನಿನ್ಗೆ? ಹೋಗು ಆಚೆ. ಕೇಕ್ ತರಕ್ ಹೋಯ್ತವನಿ ಅಪ್ಪ. ಎಷ್ಟ್ ಕೆಜಿ ಕೇಕ್ ತರನೆ? ಎಷ್ಟು ಕೆಜಿ ತಗೊಂಡ್ ರವಿ ಮಾವಂಗ್ ಫೋನ್ ಮಾಡಪ್ಪ ನೀನೊಂದ್ ಮತ್ತು ಮನೆಗೆ ಕರ್ಕೊಂಡ್ ಬರ್ಲಿ. ನೀನೇ ಮಾಡು. ಹುಲಿ 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 ಗೈಸ್, ನಮ್ಮ ಹುಲಿ ಸಿಕ್ತು ಇವಾಗ. ಎಬ್ಬುಲೆ ಗುರು, ಏನ್ ಗುರು, ಎಲ್ಲಿ ಗುರು ಹೋಯ್ತಿದ್ಯಾ? ಗುರು, ನಮ್ಮ ಅಪ್ಪ ಬಂದು ಆನಿವರ್ಸರಿ ಗುರು, ಚಿಕನ್ನು, ಮಟನ್ನು, ಪೀಸು, 5 ಕೆಜಿ ಕೇಕು, 1 ಕ್ವಿಂಟಲ್ ಮಟನ್ ನೋಡಿದ್ರು ಗುರು. ಗುರು 1 ಕ್ವಿಂಟಲ್ ಮಟನ್ ನೋಡಿದ್ರು. ಗೈಸ್, ನೀವ್ ಹೇಳ್ತಿದ್ರಲ್ಲ ನಮ್ಮ ಅಪ್ಪನ ದೊಡ್ಡಪ್ಪನ ಬಪ್ಪ ಇಲ್ಲಿ ಹುಲಿ ಹುಲಿ ಇರು ಗುರು. ನಮ್ಮ ಅಪ್ಪನ ನೀನು ಎಷ್ಟು ಫ್ರೆಂಡ್ಶಿಪ್ ಅಂದ್ರೆ, ನಿಮ್ದಿಬ್ರು ಅಣ್ಣ ತಮ್ದಿರಲ್ಲ ಫ್ರೆಂಡ್ಸ್ ಇದ್ದಾಗ ಒಂದ್ ಅಗ್ಗಂತೆ ಮಾಡಿ ಒಂದ್ ತುಪ್ಕೊಳ್ಳಿ ಗುರು, ತುಪ್ಕೊಳ್ಳಿ ಗುರು, ತಪ್ಕೋ ಗುರು. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದೊಂದು ಹಿಂಗಂತ ತಪ್ಕೋ ಗುರು. ಏ ನಮ್ ದೊಡ್ಡಪ್ಪ ಇದು ಹುಲ್ಲಿ ಗುರು. ನೀನ್ ಹುಲಿ ಗಂಗೆ ಗತ್ತುಲಿ ನೀನು. ಸಲ್ಟ್ ಇರ್ಲಿ ಸಲ್ಟ್ ಇಲ್ದೇ ಇರೋ ಹುಲಿ ನೀನು. ಸಲ್ಟ್ ಇಲ್ದೇ ಇರೋ ಹುಲಿ ದೊಡ್ಡಪ್ಪ. ಇವತ್ತು ಬೇಗ ಇದು ಗದ್ಗೆ ಮುಗಿಸ್ಕೊ ಬಂದ್ಬಿಡು. ಚಿಕನ್ನು ಮಟನ್ನು ಎಲ್ಲ ಏನ್ ಸಾಕ್ಬಿಡುವ ಗುರು. ಏನಾದ್ರು ತಗತ್ಯ ಗುರು? ಏನ್ ಕೊಡ್ಸ್ಬೇಕು ಹೇಳು ಗುರು ಇವತ್ತು? ಸರಿ ಗುರು. ನಾವು ದೊಡ್ಡಪ್ಪ ನಂಗೆ ಫ್ರೆಂಡ್ ಇದ್ದಂಗೆ ಗೈಸ್. ಕುಣಿ ಒಂದು ಡ್ಯಾನ್ಸ್ ಹೊಡಿ. ಇವತ್ತು 25 ವರ್ಷ ಆಗೈತಿ ಗುರು ಮದುವೆ ಆಗಿ. ನಮ್ಮಪ್ಪ ನಮ್ಮಮ್ಮನೂ ಅದಕ್ಕೆ ಪಾರ್ಟಿ ಮಾಡ್ತಾ ಇರೋದು ಗುರು. ಗುರು ಕೇಕು, 1/2 ಕ್ವಿಂಟಲ್ ಕೇಕು, 1 ಕ್ವಿಂಟಲ್ ಮರಿ ಎಲ್ಲ ಹೊಡಿತೀವಿ ಗುರು. ಒಂದು ಡೈಲಾಗ್ ಹೊಡಿ ಗುರು ನೀನ್ ಇವಾಗ. ಒಂದ್ ಗತ್ತು ಡೈಲಾಗ್ ಹೊಡಿ ಗುರು. ಎಬ್ಬಲಿ ಎಬ್ಬಲಿ ಮದುವೆ ಹೋಯ್ತಿದೆ ಗುರು ಇವಾಗ. ಹುಡುಗಿ ಬರ್ತಾರೆ ಗುರು. ಇರಾಮ ಬಂದೆ. ಒಳ್ಳೊಳ್ಳೆ ಪಿಗರ್ಗಳು, ಒಳ್ಳೊಳ್ಳೆ ಹುಡುಗಿರು ಬರ್ತಾರೆ ಗುರು. ಗೈಸ್, ನಮ್ ದೊಡ್ಡಪ್ಪ ಮದುವೆ ಹೋಯ್ತದೆ. ಮದುವೆ ಹೋಯ್ತೈತಂತೆ ದೊಡ್ಡಪ್ಪ. ಒಳ್ಳೊಳ್ಳೆ ಪಿಗರ್ ಬಂದ, ಒಳ್ಳೊಳ್ಳೆ ಪಿಗರ್ ಬರ್ತದೆ. ದೊಡ್ಡಪ್ಪನ ಸಲ ಹಿಂಗ್ ಮಾಡ್ತಾರ ನೀನು. ಏನಮ್ಮ ಫೋನ್ ಮಾಡ್ಲ ಮದುವೆ ಶಶಾಂಕು. ಗೈಸ್, ನಮ್ ಶಶಾಂಕ ನಾ ಮೈಸೂರ್ಗೆ ಹೋಗ್ಬೇಕು ಕಣಪ್ಪ. ನೋಡ್ತಾರೆ ಹೋಗು. ಜಾಸ್ತಿ ನಿನ್ ಫ್ಯಾನ್ಸ್ ಗಳು ಅಲ್ಲೇ ಇರೋದು ಆ ಸೈಡ್. ಶಶಾಂಕ್ಗೆ ಅಂತ ಫೋನ್ ಮಾಡಿ ಕಳ್ಸು. ನಾನು ಗಂಡು ಶಿವ ಕರ್ಕೊಂಡು ಕೇಕ್ ತಗೋಬತ್ತೀವಿ. ಮದುವೆ ಇದಕ್ಕೆ ಹೋಗ್ಬಿಟ್ಟು ಮೈಸೂರ್ಗೆ ಹೋಗ್ಬಿಟ್ಟು. ಶಶಾಂಕ್ಗೆ ಮಾಡ್ತಿದ್ಯಪ್ಪ? ಮಾಡ್ತಾನೆ ಎತ್ತ ಇಲ್ಲ ನಮ್ಮ ಅಪ್ಪ ನೀನು ನಿಮ್ಮ ಅಣ್ಣನ ಹೋಗ್ರಪ್ಪ ಮದುವೆಗೆ. ಗೈಸ್, ಯಾವ್ದೋ ಒಂದು ಮದುವೆ ಇದ್ದಂತೆ, ಆ ಮದುವೆಗೆ ಹೋಗ್ಬೇಕು. ಹಲೋ ಗೈಸ್, ನಾನಿವತ್ತು ಸ್ನಾನ ಮಾಡ್ತಾವ್ನಿ. ಮನಸ್ನೆಲ್ಲ ನೀನು ಪ್ಯಾಂಟ್ ಇಕ್ಕಬೇಕು, ಹಂಗೆಲ್ಲ ತೆಗಿಬಾರ್ದು ಕಣಪ್ಪ. ನಿನ್ ಪ್ಯಾಂಟ್ ನಿನ್ ತಲೆ ತೆಗಿದಾರ ಕಣಪ್ಪ. ನಿನ್ ಪ್ಯಾಂಟ್ ಇಕ್ಕಂಡು ಇಲ್ದಿರೋದೇಂತ ಎಲ್ಲ ಸಣ್ಣಂಗದಂತಲ್ಲ. ಅಯ್ಯೋ ಬುಡಪ್ಪ, ನೀನ್ ಇನ್ನು ಹುಡ್ಗನ್ ತರ ಇದೆಯಾ ಕಣಪ್ಪ. ದೊಡ್ಡಪ್ಪ ಮದ್ವೆಗೆ ಪಿಗರ್ ನೋಡ್ಕೊ ಬತ್ತೀನಿ ಅಂತ ಹೋಯ್ತಾರ ಕಣಪ್ಪ. ನೀನ್ ನೋಡಲ್ವಾ? ಹಬ್ಬಕ್ಕೆ ಒಟ್ಟ ಬಿಟ್ಕೊಂಡು ನಾವು ಯಾವ ಪಿಗರ್ ನೋಡ್ಕೊಬತ್ತಿ ಅಂತ ಹೋಯ್ತಾರ ಮದ್ವೆಗೆ. ಗೈಸ್, ನಮ್ಮ ದೊಡ್ಡಪ್ಪ ಮತ್ತೆ ಅಪ್ಪ ಅಣ್ಣ ತಮ್ಮದಿರಿಬ್ರು ಹುಲ್ಲಿಗಳಂಗೆ ಗುರು ಗುರು ಜೋಸ್ ದೊಡ್ಡಪ್ಪ ಇವರು. ಹುಲ್ಲಿ ಯಾವ್ದು ಬರೀ ಸ್ಟೈಲಾಗಿ ಹೆಣ್ಣು ಏನ್ ತೋರಿಬೇಕು ಗುರು ಸ್ಟೈಲಾಗಿ? ಬರೀ ಅಕ್ಕ ಅಣ್ಣಗೊಂದು ತಮ್ಮಗೊಂದು ಇದು ಮುಯಿ ಕಾರ್ಡ್. ಗೈಸ್, ಏನಂತ ಬರೀಬೇಕು ಗುರು? ರಂಗೇಗೌಡ ಗುಜ್ಜೇಗೌಡ ಅಪರಾಧ ಬರೀ ಗುರು. ಜೆಪಿ ಚಿನ್ನೇಗೌಡ ಅಂತ ಬರೀ ಗುರು. ಎಬ್ಬಲಿಲ್ಲ ಗುರು ನೀನು? ಯಾವ ಹುಲಿ ಗುರು ನೀನು? ದರ್ಶನ್ಗೆ ರೋಡಿ ಏನ್ ಗುರು, ಯಾಕೆ ಗುರು ಹೇಳ್ತಿದ್ದಿ ಇಷ್ಟೊಂದು? ವೈ ಗುರು, ಫೀಲಿಂಗ್ ಯಾಕೆ ಗುರು? ನಮ್ ಗಾಡಿ ಸತ್ತು ಹೇಳೋದು ಗುರು. ಗೈಸ್, ಇವತ್ತಿಗೆ ನಮ್ಮ ತಾತ ಸತ್ತು 2 ವರ್ಷ ಆಗದೆ. ಅಲ್ಲಿ ಗದ್ಗೆಲ್ಲ ಸಖತ್ತಾಗಿ ಬಂದ್ಬಿಡ. ಏನ್ ಗುರು? ಅಯ್ಯೋ ಆಗತ್ತು, ಇನ್ಯಾಕೆ ಹೇಳ್ತಾರೆ. ಗೈಸ್, ಗದ್ದಿಗೆ ಹೋಯ್ತವ್ರೆ ಮದುವೆಗೆ. ಬುಲೆಟ್ ತಗೋಗಪ್ಪ, ಈಗ ಇದನ್ನೇ ತಗಪ್ಪ, ಎತ್ತಕ ಹೋಗು ಗುರು. ನೀನೇ ತಗೋ ಗುರು ಬುಲೆಟ್. ಹೋಟೆಲ್ ಹೊಡಿ ದೊಡ್ಡಪ್ಪ ಅಣ್ಣ ತಮ್ಮದಿರಿಬ್ರು ಗತ್ತಾಗ ಹೋಗಿ ಆರ್ಬಿಡುತ್ತ ಕಣದು. ನಮ್ಮ ಅಪ್ಪನ ಗಾಡಿ ಇದು ಆರುತ್ತೆ ಗೈಸ್. ಈ ಗಾಡಿನೇ ತಗೋಯ್ತಾರೆ ಇವತ್ತು. ಅತ್ತೆ ನಮ್ ಬಟ್ಟೆ ಏನತ್ತೆ ಇದು?
ಅಂದ್ರೆ ನೈಟು ಸಂಜೆ ಹಂಗೆ ನಮ್ಮ ಅಪ್ಪ ಮುಂದೆ ಆನಿವರ್ಸರಿ ಮಾಡ್ತಾವೆ ಇವತ್ತು ಮಟನ್ ಚಿಕನ್ ಮಟನ್ ಕೇಕು ದೊಡ್ಡಪ್ಪಂಗೆ ಎಲ್ಲಾರ್ಗು ಹೇಳೋನಿ ನಿಜ ಕಣತೆ 3 kg ಮಟನ್ ತಗೊಬಂದ 2 kg ಚಿಕನ್ ತಗೊಬಂದ ಇವತ್ತು ಮಾಡ್ತೀವಿ ಇವತ್ತು ಸಂಜೆ ಬರ್ಬೇಕು ನಿಜವಾಗ್ಲೂ 25ನೇ ವರ್ಷ 25ನೇ ವರ್ಷ ಏನ್ ನಿಮ್ ಆಶೀರ್ವಾದ ನೈಟ್ ಬರ್ಬೇಕು ಆಶೀರ್ವಾದ ಮಾಡಕ್ಕೆ ಓಕೆನಾ ಇವಾಗ ಪಂಕಗ್ ರೆಡಿ ಆಗ್ಬಿಟ್ಟು ಮೈಸೂರ್ಗೆ ಹೋಯ್ತವನಿ ಕೇಕ್ ತರಬೇಕು ಆಮೇಲೆ ಇನ್ನೇನೇನು ಅಂತ ಬರ್ಬೇಕು ಬಂದೆ ಎಲ್ಲಿದೆ ಬಾತ್ರೂಮ್ ಅಲ್ಲಿ ಬೇಗ ಬಾ ಅಮ್ಮ ಬರ್ತೀವಿ ಗೈಸ್ ಇವನು 3ನೇ ಕ್ಲಾಸ್ ಫ್ರೆಂಡ್ ಅನ್ನಲ್ಲ ಅದು ಈ ಬಟ್ಟಿ ಐತಾನೆ ಇವಾಗ ಇವನ್ನ ಕರ್ಕೊಂಡು ಮೈಸೂರ್ಗೆ ಹೋಗ್ಬೇಕು ಗೈಸ್ ಏನ್ ನಿನ್ನ ಹೆಸರು ಧರಣೀಶ್ ವಿಡಿಯೋ ಎಲ್ಲ ನೋಡ್ತೀಯಾ ಇಷ್ಟ ನಾನು ವಿಡಿಯೋ ಮಾಡೋದು ಏನ್ ಇಷ್ಟ ನಾನು ವಿಡಿಯೋ ಮಾಡೋದ್ರಲ್ಲಿ ನಿಂಗೆ ಥ್ಯಾಂಕ್ ಯು ಸರ್ ಗೈಸ್ ಈ ಹುಡುಗ ನನ್ನ ಗುರ್ತಿದ್ದು ಮಾತಾಡ್ತಾರೆ ಚಿಕ್ಕ ಹುಷಾರಾಯ್ತಾ ನೀನು ಹಂಗೆ ದೊಡ್ಡ ವ್ಯಕ್ತಿ ಆಗ್ಬೇಕು ಓಕೆನಾ ಇನ್ಸ್ಟಾ ಯೂಟ್ಯೂಬ್ ಎರಡನ್ನೂ ಮಾಡ್ತೀನಿ ಹಾ ಇನ್ಸ್ಟಾ ಯೂಟ್ಯೂಬ್ ಎಲ್ಲ ನೋಡಲ್ವಾ ನೀವು ನೋಡ್ತೀರಾ ಶರತ್ ಕನ್ನಡಿಗ ಅಂತ ಹೊಡೀರಿ ಹಾ ಬರ್ತದೆ ನಿಮ್ ವಿಡಿಯೋ ಮಾಡ್ಬೋದಾ ನಾನು ಓಕೆ ಬಂತಲ್ಲ ಇದೆ ನಾನು ಐಡಿ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲೂ ಶರತ್ ಕನ್ನಡಿಗ ಅಂತಾನೆ ನೋಡಿ ಚೆನ್ನಾಗಿರ್ತವೆ ವಿಡಿಯೋಸ್ ಬೇಜಾರಾದಾಗೆಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ತರ ಮಾಡ್ತೀನಿ ವಿಡಿಯೋಸ್ ಕೇಕ್ ಮೇಲೆ ಹೆಸರು ಈ ತರ ಬರ್ದವ್ನಿ ಅಲ್ಲೋ ನಿಂಗೆ ಏನೆಲ್ಲ ಬಂದಿರೋದು ಗೈಸ್ ಇಲ್ಲಿ ನನ್ನ ಮಗ ಲೋಪರ್ ನನ್ನ ಮಗ ಬಂದ್ಬಿಟ್ಟು ನನ್ನ ಜೊತೆಗೆ ಅವ್ರ ಹುಡುಗಿ ಜೊತೆಗೆ ಚಾಟ್ ಮಾಡ್ಕೋತವನೆ ಎಲ್ಲ ಬರೀ ಸರ್ ಇದ್ರು ನನ್ನ ಮಗನೇ ಬಾ ಹೋಗವ ಗೈಸ್ ಇಲ್ಲಿ ಯಾವುದೋ ಒಂದು ಮಾಲ್ಗೆ ಬಂದವಿ ಅಲ್ಲಿ ಅವರು ಕೇಕ್ ಕೊಡೋದು ಇನ್ನೂ ಲೇಟ್ ಆಯಿತು ಅಂದರು ಅದಕ್ಕೋಸ್ಕರ ಮೂವಿ ನೋಡ್ಕೊ ಹೋಗವ ಅಂತ ಬಂದಿವಿ ಮೂವಿ ನೋಡಿ ಸಿಕ್ಕಾಬಡೆ ದಿವಸ ಆಗೋಗಿತ್ತು ಅಂದ್ಕೊಳ್ರಿ ಇನ್ನು ಊಟ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವುದೋ ಬರ್ಗರು ಮತ್ತು ಯಾವುದೋ ಚೈನೀಸ್ ಬರ್ಗರ್ ಅಂತ ಕೊಟ್ಟರು ಇವೆರಡು ಬರ್ಗರು ಜೊತೆಗೆ ಒಂದು 2 ಚಿಕನ್ ಕೊಡ್ತಾರೆ ಅಷ್ಟಕ್ಕೇನೆ 882 ರೂಪಾಯಿ ಆಯಿತು ಗೈಸ್ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಗೈಸ್ ಏನು ಅನ್ಸೋದಂದರೆ ನಾವೆಲ್ಲ ನಾನು ಇಲ್ಲಿ ಪ್ರತಿ ಕ್ಷಣ ಏನಾದರೂ ತಿಂದಾಗ್ಲೂ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಿಟ್ಟು ಈ ಥರ ಶೋಕಿ ಮಾಡಿಸ್ಬೇಕು ಈ ಥರ ನಮ್ಮ ಅಪ್ಪ ಅಮ್ಮನ ತಿನ್ನಿಸ್ಬೇಕಂತ ಆಸೆ ಸಿಕ್ಕಾಬಟ್ಟೆ ಮುಂದೆ ಒಂದಿನ ಬಂದೇ ಬರ್ತೀನಿ ಮುಂದೆ ಒಂದಿನ ಕಾರ್ ತಗೊಂಡು ನಮ್ಮ ಅಪ್ಪ ಅಮ್ಮನ ಇದೇ ಥರ ದೊಡ್ಡ ಮಾಲ್ ಯಾವ ಮಾಲ್ ಇರ್ತೋ ಗೊತ್ತಿಲ್ಲ ಯಾವುದೇ ಮಾಲ್ಗೆ ಹೋದ್ರೂ ಸರಿ ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟಿದ್ದ ತಿಂಡಿ ಎಷ್ಟೇ ಆಗಿರಲಿ ನಮ್ಮ ಅಪ್ಪ ಅಮ್ಮ ಈ ಥರ ಒಂದಿನ ಕರ್ಕೊಬಂದು ತಿನ್ನಿಸ್ತೀನಿ ಗೈಸ್ ಇದಂತೂ ನಿಜ ಗೈಸ್ ಏನಂದರೆ ಆ ಬರ್ಗರು ಮತ್ತು ಬರ್ಗರ್ ಜೊತೆಗೆ ಯಾವುದೋ ಚಿಕನ್ ಕೊಟ್ಟಿದ್ರು ಸ್ಪೈಸಿ ಕೊರಿಯನ್ ಸ್ಟೈಲು ಅಂದ್ಕೊಂಡು ಯಾವ ರೇಂಜ್ ಖಾರ ಇತ್ತು ಅಂದರೆ ನಾವು ಹೆವಿ ಖಾರ ತಿಂತೀನಿ ನಾನು ಖಾರ ತಿನ್ನೋನಿಗೆ ತಿನ್ನೋಕ್ಕಾಗಲಿಲ್ಲ ಅಂದ್ಕೊಳ್ಳಿ ಆ ರೇಂಜ್ ಖಾರ ಕೊಟ್ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ನಾನು ಹೋಗಿ ಕೇಳಿದೆ ಬರ್ಗರ್ ಐಸ್ ಸಿಗ್ತದೆ ಅಂತಂದರು ಕೊರಿಯನ್ ಸ್ಟೈಲ್ ಸ್ಪೈಸಿ ಇರ್ತದೆ ಅಂತಂದರು ಚೆನ್ನಾಗಿರ್ತದೆ ಅಂತಂದರು ಸರಿ ಆಯಿತು ಕೊಡಿ ಅಂದ್ಬಿಟ್ಟು ನಾನು ತಗೊಂಡೆ 888 ಎಷ್ಟೋ ಬಿಲ್ ಹಾಕಿದ್ರು ಸಿಕ್ಕಾಪಟ್ಟೆ ಖಾರ ಆಗೋಯ್ತು ತಿನ್ನೋಕ್ಕಾಗಲಿಲ್ಲ ಅಂದ್ಕೊಳ್ಳಿ ಇನ್ನೂ 4-5 ಪೀಸ್ ಚಿಕನ್ ಅಲ್ಲೇ ಬಿಟ್ಬಿಟ್ಟೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಟ್ರಿಕ್ಸ್ ಬಿಟ್ರು ಏನು ಅಂದರೆ ಸಿಕ್ಕಾಪಟ್ಟೆ ಖಾರ ಆಯ್ತಾಯ್ತಾ ಏನಾದ್ರು ನೀವು ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ನಿಮ್ಮ ಎದೆವರಿಗೆ ಬಂದ್ಬಿಡ್ತಿದೆ ಅಂತಂದರು ಒಂದು ಐಸ್ ಕ್ರೀಮ್ ಇಸ್ಕೊಟ್ರು ಅಂದರೆ ಅರ್ಥ ಮಾಡ್ಕೊಳ್ರಿ ಮಾಲ್ ಅವರ ತಲೆ ಹೆಂಗೈತೆ ಅಂದರೆ ಖಾರ ತಿನ್ನಿಸೋದು ಅವರೇ ಕೊನೆಗೆ ಐಸ್ ಕ್ರೀಮ್ ಕೊಡ್ಸೋದು ಅವರೇ ನಮಸ್ಕಾರ ನೋಣ ಆರಾಮ ನೀವು ಆರಾಮ ಯೂಟ್ಯೂಬರ್ ಸರ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿಲ್ಲ ಸರ್ ನನ್ನ ಮಾಡ್ಕೊಳಂಗಿಲ್ವಾ ಅಲ್ಲ ನಂದು ನಾನು ಮಾಡ್ಕೊಳಂಗಿಲ್ವಾ ವಿಡಿಯೋನ ಮಾಲ್ ಒಳಗಡೆ ಮಾಡ್ಕೊಳಂಗಿಲ್ವ ಸರ್ ನನ್ನ ವಿಡಿಯೋನ ಓಕೆ ಸರ್ ಒಳಗೆ ಮಾಡಲ್ಲ ಮೂವಿ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಬಲಲ್ಲಿ ಮೂವಿ ಸ್ಟಾರ್ಟ್ ಆಯಿತು ಮೂವಿಗೆ ಒಯ್ತಾ ಇರೋದು ನಾವು ಯುದ್ಧಕಾಂಡ ಅಂತ ಯಾವ್ದು ಕೊಲೆ ಮಾಡಿಲ್ಲ ಪಾಪ ಹುಡುಗಿ ರೇಪ್ ಆದ ಜಾಗದಿಂದ ತನ್ನ ಮನೆವರೆಗೂ ಬೆತ್ತಲೆ ನಡ್ಕೊಂಡು ಹೋಗ್ತಾಳೆ ಒಂದು ಸಲ ಅಲ್ಲ 100 ಸಲ ಬಂದ್ರು ಮಾಡ್ತೀನಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾ ಗೈಸ್ ಮೂವಿ ನೋಡ್ಕೊಬಂದು ಯಪ್ಪ ನೆಕ್ಸ್ಟ್ ಲೆವೆಲ್ ಆಗಿ ತೆಗೆದವ್ರೆ ಮೂವಿ ಮಾತ್ರ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ ಮೂವಿ ಬಗ್ಗೆ ಮಾತಾಡೋಂಗೆ ಇಲ್ಲ ಆ ಥರ ಐತೆ ಒಂದು
ತಪ್ಪಿಲ್ಲ ಮೂವಿ. ನಿಂಗೇನು ಅನಿಸ್ತು ಮತ್ತೆ ಮೂವಿ? ಚೆನ್ನಾಗಿದೆ. ಈ ಪ್ರಸ್ತುತ ಸಮಾಜದಲ್ಲಿ ನಡೀತಿರೋದು ಏನೇನು ಅನ್ನೋದನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೋರಿಸವ್ರೆ. ಬೆಸ್ಟು. ಸೀರಿಯಸ್ ಆಗಿ ಮೂವಿ ಮಾತ್ರ ಸೈಕ್ ಆಗದೆ. ನೋಡ್ರಿ ಮೂವಿನ ಒಂದ್ಸತಿ, ಸಕ್ಕದಾಗದೆ. ಗೈಸ್ ಗಿಫ್ಟ್ ಅಂಗಡಿಗೆ ಬಂದವನಿ. ನಮ್ಮ ಅಪ್ಪ ಅಮ್ಮಂಗೆ ಒಂದು ಗಿಫ್ಟ್ ತಗೋಗೋಕ್ಕೆ ಬೈ ಗಿಫ್ಟ್ ಆರ್ಡರ್ ಕೊಟ್ಟಿದ್ದೆ. ಗೈಸ್ ನಮ್ಮ ಅಪ್ಪ ಅಮ್ಮಂಗೆ ಕೊಡ್ತಿರೋ ಗಿಫ್ಟು ಇದೆ. ಫೋಟೋ ಫ್ರೇಮು ಹೆಂಗೈತೆ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಇಷ್ಟ ಇದೆ ಗೈಸ್ ನನಗೆ. ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದಾಗ ತಗೊಂಡಿದ್ದು ಫೋಟೋ ಇದು. ಇನ್ನೂ ಅವ್ರ ಫೋಟೋ ಫ್ರೇಮ್ ಹಾಕ್ಸಿರಲಿಲ್ಲ, ಇವತ್ತು ನಾನು ಹಾಕ್ಸ್ತೇನೆ ಗೈಸ್. ಗೈಸ್ ಕೇಕ್ ತಗೊಂಡೈತೆ. ಇವಾಗ ಕೇಕ್ ಹಿಡ್ಕೊಂಡು ಅಟ್ಟಿಗೆ ಹೋಗ್ಬೇಕಷ್ಟೇ. ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಮಾಡ್ತವನಿ ಗೈಸ್. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕೇಕ್ ಕಟ್ ಮಾಡಿಸ್ತಿರೋದು. 25 ವರ್ಷ ಆಗಿ 1 ವರ್ಷನೇ ಕೇಕ್ ಕಟ್ ಮಾಡಿದವರಲ್ಲ. ಇವತ್ತು ನಾನು ಕಟ್ ಮಾಡಿಸ್ತವನಿ ಗೈಸ್. ಖುಷಿ ಪಡ್ತಾರೆ ಸಿಕ್ಕಾಪಟ್ಟೆ ಅವರು. ಖುಷಿ ನೋಡಲ್ಲ ಕೇಕ್ ನೋಡಿ. ಅಯ್ಯೋ ಕೇಕ್ ನೋಡಿ. ಅಯ್ಯೋ ಗಿಫ್ಟ್ ತಗೊಂಡವನ ನಿನ್ ಮಗ. ಖುಷಿ ಆಯ್ತದ ಸಿಕ್ಕಲ್ಲ ಕೂಡ. ನಿನ್ನಂತ ಮಗನಿಗೆ ಮನ್ಮನ್ಗೂ ಹುಟ್ಬೇಕು. ನಿನ್ನಂತ ಒಳ್ಳೆ ಗುಣ ಇರೋ ಮಗ ಮನ್ಮನ್ಗೂ ಇರ್ಬೇಕು. ಏನಂತೈತಲೆ? ಫಸ್ಟ್ ತಲೆ ಸಣ್ಣ ಮಾಡ್ಕೋ. ತಲೆ ಬಿಟ್ಕ ಬಂದಿರಿ. ನಾವು ಕೇಕ್ ತಿಂದ್ರಿ ಇನ್ನೂ ತಲೆ ದಪ್ಪ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಗೈಸ್ ನಮ್ಮಪ್ಪ ಇದಕ್ಕೆ ರೆಡಿ ಆಯ್ತಾ ಇದೆ. ಮದುವೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಫುಲ್ ಬಣ್ಣ ಹಾಕೊಂಡು ಹಂಗೆ ಹೀರೋ ತರ. ಏನ್ ರೆಡಿ? ಫುಲ್ ಹ್ಯಾಂಡ್ಸಮ್ ಗೈಸ್. ನಮ್ಮ ಅಪ್ಪನ ಸೋಕಿ ನೋಡಿ. ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡವ ದೊಡ್ಡವ್ವ ದೊಡ್ಡವ ದೊಡ್ಡವ ಲೋ ಬಲ ಇಲ್ಲಿ ಮಗ ಶಿವ. ಲೋ ಇದು ಹಿಡ್ಕೊ. ಏನಾಯ್ತಲಾ? ಏನಕ್ಕೆ ಇಷ್ಟೊಂದು ಓವರ್ ಆಕ್ಟ್ ಮಾಡ್ತೀಯ ಮಚ್ಚ? ಅದು ಫ್ರಿಜ್ಜಲ್ಲಿ ಇಡ್ತೀನಿ ಹಿಡ್ಕಲ. ಫ್ರಿಜ್ಜಲ್ಲಿ ಇಡ್ತೀನಿ ಗೈಸ್. ನಮ್ಮ ಮಟ್ಟೀಲಿ ಫ್ರಿಜ್ ಇಲ್ಲ, ಅದಕ್ಕೋಸ್ಕರ ಇದನ್ನ ನಮ್ಮ ದೊಡ್ಡಪ್ಪವ್ರ ಫ್ರಿಜ್ ಐತೆ ಅಲ್ಲಿ ನಾವು ಈ ಕೇಕ್ ಆ ಫ್ರಿಜ್ಜಲ್ಲಿ ಈ ಕೇಕ್ ಇಡಬೇಕು ಗೈಸ್. ಅಷ್ಟು ಗೈಸ್ ಏನು ಗೊತ್ತಾ, ಇಲ್ಲಿ ಕೇಕ್ ಮಾಡ್ದಾಗ ಬಂದ್ಬಿಟ್ಟು ಐಸ್ನೆಲ್ಲ ಚೆಲ್ಲಿದ್ದಾನೆ ನೋಡಿ ನೋಡಿ ಗೈಸ್. ತಲೆ ನನ್ನ ಮಗನೇ ನಮ್ಮ ಸರತ್ ಕನ್ನಡಿಗ. ಅಂತಿಂತ ತಲೆ ಅಲ್ಲ ಕಳ, ನಿನ್ ಸಣ್ಣ ತಲೆ ಅಲ್ವೇ ಅಲ್ಲ. ದೊಡ್ಡ ತಲೆ ಅಂತ ಸುಮ್ನೆ ಕಟ್ಟಿಲ್ಲ ನಿಂಗೆ. ನಮ್ಗೆಲ್ಲರಿಗೂ ತಲೆಯಲ್ಲಿ ಇಷ್ಟಪ್ಪ ಮಿದ್ಲಿದ್ರೆ ಗೈಸು, ಒಂದು ತಲೆ ಪೂರ್ತಿ ಬರೀ ಮಿದ್ಲೇ ಇದೆ. ದಪ್ಪ ತಲೆ ಹೊಡಿಯ. ದೊಡ್ಡಮ್ಮ ಕೇಕ್ ತಗೊಂಬಂದೆ. ಇವತ್ತು ನಮ್ಮನೆಗೆ ಊಟಕ್ಕೆ ಬರ್ಬೇಕು. ನಿಮ್ಮ ಮಟ್ಟಿಲಿ ಏನು ಅಡುಗೆ ಮಾಡಂಗಿಲ್ಲ ಆಯ್ತಾ? ಮಾಡ್ಗಿಟ್ಬಿಟ್ಟು ಆಮೇಲೆ ಅಡುಗೆನ ಏನು ಅಡುಗೆನ ಮಾಡಬೇಡ ಗೈಸ್. ಇವತ್ತು ನಮ್ಮ ಮನೇಲಿ ಹಬ್ಬ. ಊಟ ಮಾಡ್ಕೊಂಡು ಹೋಗಿ ಅಕ್ಕ, ಊಟ ಮಾಡ್ಕೊಂಡು ಹೋಗಿ ಅಣ್ಣ. ಊಟ ಆಗೈತೆ ಅಡುಗೆ, ಊಟ ಮಾಡ್ಕೊಂಡು ಬನ್ನಿ, ಪರವಾಗಿಲ್ಲ. ಬನ್ನಿ ಬನ್ನಿ. ಹುಷಾರಾಗಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಗೈಸ್. ಇಲ್ಲಿ ನಮ್ಮ ಮನೆಗೆ ಬಂದಿದ್ರಲ್ಲ ಇವರು, ಇಲ್ಲಿ ನೋಡಿ ಸ್ವೀಟು ಈ ಥರ ಏನೇನೋ ತಿಂಡಿ ಎಲ್ಲ ತಂದು ಕೊಟ್ಟವ್ರೆ ಗೈಸ್. ಇವು ನಮ್ಮ ವಿಡಿಯೋ ನೋಡೋದೇ ನಮಗೆ ಅದೇ ದೊಡ್ಡದು ಗೈಸ್. ಸಿಕ್ಕಾಪಟ್ಟೆ ಅದೇ ಒಂದು ವರ ದೇವರಿಂದ ಕೇಳ್ಕೊಂಬಂದಿರೋದು ನಾವು. ಇದೆಲ್ಲ ಬೇಡ ಗೈಸ್. ನೀವು ಬಂದು ನಮ್ಮನ್ನ ಮೀಟ್ ಮಾಡ್ತಿರಲ್ಲ, ನಮ್ಮ ವಿಡಿಯೋ ನೋಡ್ತಿರಲ್ಲ, ಅಷ್ಟೇ ಸಾಕು. ಖುಷಿ ಆಯ್ತದೆ. ಬಟ್ ನಿಮಗೆ ತೊಂದರೆ ಆಗೋ ರೀಸನಿಂದ, ಬಟ್ ನಿಮ್ಗೆ ಏನಾದರೂ ತೊಂದರೆ ಆಗೋದು, ಇಲ್ಲಿವರೆಗೂ ಮನೆವರೆಗೂ ಹುಡ್ಕೊಬತ್ತಿರಲ್ಲ, ಅದೇ ಸಿಕ್ಕಾಪಟ್ಟೆ ದೊಡ್ಡ ಖುಷಿ. ಈ ಥರ ತಿಂಡಿ ಎಲ್ಲ ಎಂತ ಏನು ಬೇಡ ಗೈಸ್. ನೀವು ಕೊಡೋ ಪ್ರೀತಿ ಅಷ್ಟೇ ಸಾಕು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ, ಅಷ್ಟೇ ಸಾಕು. ಇನ್ನೇನು ಬೇಡ. ತಿಂಡಿ ಎಲ್ಲ ತಂದು ಕೊಟ್ಟವ್ರಲ್ಲಮ್ಮ. ಊಟ ಮಾಡು ಅಂದ ಗೈಸ್, ಮಾಡಲೇ ಇಲ್ಲ. ಅವ್ರು ಹಂಗೆ ಹೊಂಟೋಗ್ಬಿಟ್ರು. ಬೇಜಾರೈತೆ, ಹಂಗೆ ಕಳ್ಸ್ಬಿಟ್ರು ಗೈಸ್. ಇವತ್ತು ಇನ್ನೊಂದು ಫ್ಯಾಮಿಲಿ ಬಂದೈತೆ ನಮ್ಮ ಮನೆಗೆ. ಇವಾಗ ಒಂದು ಪಾಪ ತೋರಿಸ್ತೀನಿ ನಿಮಗೆ. ಎಷ್ಟು ಕ್ಯೂಟ್ ಆಗದೆ ನೋಡಿ ಪಾಪು. ಚಿನ್ನಿ ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಇವರೇ ಗೈಸ್ ಅವರ ಡ್ಯಾಡಿ ಅಮ್ಮ. ಹೊಡಿಯಲ್ಲ ಇರೋ ಹಳ್ಳು ಬೇಡ ಚಿನ್ನಿ. ಹೆಸ್ರೇ ನೀ ಪಾಪದು? ಚಾರ್ವಿಕ್. ಚಿನ್ನಿ ಹಾಯ್ ಹೇಳು. ಹಾಯ್. ಕಣ್ಣಿಸ್ಬಿಡ್ತದ ನಿಂಗೆ ತೆಗೆದ್ರೆ ಜಾಸ್ತಿ. ನಮ್ಮಪ್ಪ ಈ ಬಟ್ಟೆ ಇಕ್ಕತ್ತಿದೆ ಇವತ್ತೇ, ಜೊತೆಗೆ ಈ ಪಂಚೆ ಇಕ್ಕತ್ತಿದೆ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ವಾ ನಮ್ಮಪ್ಪ ಬಾತ್ರೂಮ್ ಹೊಂಟೋಗಿದ್ದಂತೆ.
ನಮ್ಮ ಅಪ್ಪಂಗೆ ರೆಡಿ ಮಾಡಿರೋದು ಇಲ್ಲಿ ಅಡುಗೆ ಎಲ್ಲ ರೆಡಿ ಆಗದೆ. ಇವಾಗ ಬಂದಿರೋ ನೆಂಟರುಗಳಿಗೆಲ್ಲ ನಮ್ಮ ಅಮ್ಮ ನೋಡಿ ಗೈಸ್ ಯಾವ ಥರ ರೆಡಿ ಆಯ್ತದೆ 25ನೇ ವರ್ಷದ ಆನಿವರ್ಸರಿಗೆ ಫುಲ್ ಎಲ್ಲ ಪಂಕಾಗಿ ರೆಡಿ. ನಮ್ಮ ಹುಲಿನೂ ಬತ್ತು ಗೈಸ್ ಇವಾಗ. ಹುಲೆ ರೆಡಿನಾ ಹುಲಿ ಇವಾಗ? ರೆಡಿನಾ? ಗತ್ತು ತೋರಿಸ್ಬೇಕು ಇವಾಗ ಇನ್ನು ಅರ್ಧ ಗಂಟೆ ಕೇಕ್ ಕಟ್ ನೋಡಕ್ಕೆ. ಗತ್ತು ಹುಲಿ ಹೆಂಗ್ ಬರ್ಬೇಕು? ಇಲ್ಲೇ ಸ್ಟಡಿ ಆಯ್ತಲ್ಲ ಏನಾಯ್ತಲೆ ಅಪಜೋಸಿ ನಮ್ ಬ್ರೋ ನೆನೆ ಅವ್ರ ತಂದೆ ಅಪ್ಪಜನ ವೆಲ್ಕಮ್ ವೆಲ್ಕಮ್. ಪಂಚೆ ಉಟ್ಕೊಂಡೆಯಪ್ಪ. ಏನ್ ಆಗಲ್ಲ ಉಟ್ಕಪ್ಪ ಅಪ್ಪ, ಸ್ಟೈಲ್ ಆಗಿರ್ಬೇಕು. ಇವತ್ತು ನಿನ್ ಮದ್ವೆ ಅನ್ಕಪ್ಪ, ಮತ್ತೆ ಮದ್ವೆ ಆಯ್ತಿದ್ 25 ವರ್ಷ ಆದ್ಮೇಲೆ ಅನ್ಕಪ್ಪ ಅಷ್ಟೇ. ಅದೇ ಹೆಂಡ್ತಿ ಆದ್ರೆ ನಮ್ಮ ಹುಲಿ ಬತ್ತು ಸಲ್ಟಿಕ್ಕಂಡು ಇವಾಗ ಯಾರು ಹೇಳಿದ್ರು ನಿನ್ ತಮ್ಮ ಯಾರು ಮಣಿ ಯಾಕಪ್ಪ ಏನಾಯ್ತಪ್ಪ? ಏನಂತ ವಜ್ರು ಮುನಿ ಅಂತ ಬರ್ಸ್ಬಿಟ್ಟವನಿ.